ಸಿದ್ದರಾಮಯ್ಯ ವಿರುದ್ಧ ಮೂಡಾದ ತನಿಖೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಸ್ಟೇಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ, ಸೆಂಟ್ರಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯಿಂದ. ಇನ್ನೊಂದು ಕಡೆಗೆ ಲೋಕಾಯುಕ್ತ ತನಿಖೆಗೆ ಮೇಲ್ಮನವಿ ಸಲ್ಲಿಸದೇ ಇರೋದಕ್ಕೆ ಸಿಎಂ ನಿರ್ಧಾರವನ್ನ ಕೈಗೊಂಡ್ರ. ತನಿಖೆಗೆ ಸಹಕರಿಸ್ತೇವೆ, ಮೇಲ್ಮನವಿ ಸಲ್ಲಿಸಲ್ಲ ಎಂಬ ನಿರ್ಧಾರವನ್ನ ನೀವು ಕೈಗೊಳ್ಳಿ, ಹಿಂಗಂತ ಸಲಹೆಯನ್ನ ಕೊಟ್ಟಿದ್ದಾರಂತೆ ದೆಹಲಿ ಮೂಲದ ಹಿರಿಯ ವಕೀಲರು. ಇಡಿ, ಸಿಬಿಐ ಯಾವುದೇ ಎಂಟ್ರಿ ಆಗ್ಲಿ ಮುಂದೆ ನೋಡೋಣ. ಸದ್ಯಕ್ಕೆ ಲೋಕಾಯುಕ್ತ ತನಿಖೆಗೆ ನೀವು ಡಿವಿಷನಲ್ ಬೆಂಚ್ಗೆ ಹೋಗಬೇಡಿ, ಪ್ರಶ್ನೆ ಮಾಡಿ ಡಿವಿಷನಲ್ ಬೆಂಚ್ಗೂ ಹೋಗಬೇಡಿ, ಸುಪ್ರೀಂ ಕೋರ್ಟ್ಗೂ ಹೋಗಬೇಡಿ. ಈ ನಡೆ ನಮಗೆ ಕಾನೂನಾತ್ಮಕ ಬಲವನ್ನ ಮುಂದಿನ ಕಾನೂನಾತ್ಮಕ ಹೋರಾಟದಲ್ಲಿ ತಂದು ಕೊಡಲಿದೆ ಅನ್ನೋ ಸಲಹೆಯನ್ನ ಶಿರಸ ವಹಿಸಿ ಪಾಲಿಸೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ಕೈಗೊಂಡಂಗೆ ಕಾಣಿಸ್ತಾ ಇದೆ. ಪ್ರಾಬಬ್ಲಿ ಇದೇ ವಿಚಾರಕ್ಕೆ ಅನ್ಸುತ್ತೆ. ತೀರ್ಪು ಬಂದು 1 ವಾರಕ್ಕೂ ಹೆಚ್ಚು ಸಮಯ ಆದ್ರೂ ಇನ್ನೂ ಡಿವಿಷನಲ್ ಬೆಂಚ್ಗೂ ಹೋಗಿಲ್ಲ. ಈ ಕಡೆಗೆ ಸುಪ್ರೀಂ ಕೋರ್ಟ್ನ ಆಯ್ಕೆ ಇದ್ರೂ ಆಯ್ಕೆ ಮಾಡ್ಕೊಂಡಿಲ್ಲ. ಪ್ರಾಬಬ್ಲಿ ವಕೀಲರ ಈ ಸಲಹೆಯನ್ನ ಕನ್ಸಿಡರ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಕಳೆದ 3-4 ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಮೂಡಾ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಇಟ್ಟ ಹೆಜ್ಜೆ ಇದೆಯಲ್ಲ, ಅದು ವ್ಯಾಪಕ ಟೀಕೆ ಗುರಿಯಾಗಿತ್ತು. ರಾಜ್ಯಪಾಲರ ನಿರ್ಣಯವನ್ನ ರೆಸಲ್ಯೂಷನ್ ಪಾಸ್ ಮಾಡೋದ್ರ ಮೂಲಕ ಧಿಕ್ಕರಿಸಿದ್ದಿರಬಹುದು ಅಥವಾ ಕೋರ್ಟ್ಗೆ ಹೋಗಿದ್ದಿರಬಹುದು. ಇದೆಲ್ಲ ಸೆಲ್ಫ್ ಗೋಲ್ ಅನ್ನುವಂತಹ ವಿಶ್ಲೇಷಣೆ ಕೇಳಿ ಬರ್ತಾ ಇದ್ದು. ಬಟ್ ಫೈನಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳೋ ಮೂಲಕ ಒಂದು ಸ್ಟ್ಯಾಂಡ್ ಸ್ಟಿಲ್ ಕೌಂಟರ್ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಮತ್ತು ಮೊನ್ನೆ ನಾವು ನೋಡಿದ್ವಿ, ಸಿಎಂ ಪತ್ನಿಯವರು 14 ಸೈಟ್ಗಳನ್ನ ಅಲರ್ಟ್ ಆಗಿದ್ದ 14 ಸೈಟ್ಗಳನ್ನ ವಾಪಸ್ ಪಡೋ ಪ್ರಕ್ರಿಯೆ ಕೂಡ ಇದೆಯಲ್ಲ, ಅದು ಟೆಕ್ನಿಕಲಿ ತುಂಬಾ ಕ್ಲೆವರ್ ಮೂವ್ ಅಂತ ಹೇಳಲಾಗ್ತಾ ಇತ್ತು. ಈಗಲೂ ಅಂಥದ್ದೇ ಟೆಕ್ನಿಕಲಿ ಕ್ಲೆವರ್ ಮೂವ್ ಅನ್ನ ಇಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ನಿರ್ಧಾರವನ್ನ ಕೈಗೊಂಡಂಗೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ಇಂಟರಿಮ್ ರಿಲೀಫ್ ಈ ಪ್ರಕರಣದಲ್ಲಿ ನನಗೆ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿರಬಹುದಾ ಅನ್ನೋ ಚರ್ಚೆ ಸದ್ಯಕ್ಕೆ ಸಿಎಂ ಆಪ್ತ ಬಳಗದಲ್ಲಿ ನಡೀತಾ ಇದೆ. ಸೆಲ್ಫ್ ಗೋಲ್ಗಿಂತ ಹೆಚ್ಚಾಗಿ ಈ ರೀತಿ ಸ್ಟ್ಯಾಂಡ್ ಸ್ಟಿಲ್ ನಿರ್ಧಾರಗಳನ್ನ ತೆಗೆದುಕೊಂಡಾಗ ಬಹಳಷ್ಟು ಲಾಭ ಆಗಿದ್ದು ಈ ಹಿಂದೆ ಕೆಲವು ರಾಜಕಾರಣಿಗಳಿಗಿದೆ. ಅದೇ ದಾರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರಾ ಅನ್ನೋ ಪ್ರಶ್ನೆ, ಕುತೂಹಲ ಸದ್ಯಕ್ಕೆ ಮನೆ ಮಾಡ್ತಾ ಇದೆ. ಎರಡೂ ತೀರ್ಪಿಗೆ ಸಂಬಂಧಪಟ್ಟಂತೆ ಒಂದು ಸೆಷನ್ಸ್ ಕೋರ್ಟ್ ನಲ್ಲಿ ನಾವು ಗಮನಿಸಿದ್ವಿ, ಇನ್ನೊಂದು ಹೈಕೋರ್ಟ್ ನಲ್ಲಿ ನಾವು ಗಮನಿಸಿದ್ವಿ. ಎರಡೂ ತೀರ್ಪಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಸಿಎಂ ಪತ್ನಿ ಅವರು ತಮಗೆ ಅಲರ್ಟ್ ಆಗಿದ್ದ 14 ಸೈಟ್ಗಳನ್ನು ವಾಪಸ್ ಕೊಟ್ಟಾಗ್ಲೇ ಅನುಕಂಪದ ಅಲೆಯ ಜೊತೆಗೆ ಟೆಕ್ನಿಕಲಿ ಗುಡ್ ಮೂವ್ ಅನ್ನೋ ವಿಶ್ಲೇಷಣೆ ಕಾನೂನು ಪಂಡಿತರಿಂದ ಕೇಳಿ ಬರ್ತಾ ಇತ್ತು. ಈಗಲೂ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡದೇ ಇರೋದ್ರ ಮೂಲಕ ಸ್ಟ್ಯಾಂಡ್ ಸ್ಟಿಲ್ ಕೌಂಟರ್ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಂತ. ಇದರಿಂದ ಆಗುವಂತಹ ಲಾಭ, ಇದನ್ನ ಯಾಕೆ ಕನ್ಸಿಡರ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಅನಿಸ್ತು. ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ, ಕಳೆದ 3 ತಿಂಗಳ ಪ್ರತಿ ಹೆಜ್ಜೆಗೂ ಈ ಹೆಜ್ಜೆಗೂ ಎಷ್ಟು ಡಿಫರೆನ್ಸ್, ಎಷ್ಟು ಲಾಭ, ಅಡ್ವಾಂಟೇಜು ಮುಖ್ಯಮಂತ್ರಿಗಳಿಗಿದೆ ಅಂತ. ಮಮತಾ, ಕಾನೂನಾತ್ಮಕವಾಗಿ ಅಷ್ಟೊಂದು ಲಾಭ ಇಲ್ಲ ಅಂತ ಕಾಣ್ತದೆ. ಆದರೆ ದೆಹಲಿ ಮೂಲದ ಒಬ್ಬ ವಕೀಲರ ಸಲಹೆ ಮೇರೆಗೆ ಸಿದ್ದರಾಮಯ್ಯನವರು ಮೇಲ್ಮನವಿಗೆ ಸಲ್ಲಿಸೋದು ಬೇಡ ಅನ್ನುವಂಥ ತೀರ್ಮಾನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಈಗ ತನಿಖೆ ನಡೀತಾ ಇದೆ. ಒಂದ್ ವೇಳೆ ಮೇಲ್ಮನವಿಗೆ ಹೋದ್ರೆ ಅಲ್ಲೇನಾದ್ರೂ ತನಿಖೆ ಆಗ್ಲಿ ಅನ್ನುವಂತಹ ತೀರ್ಪು ಬಂದ್ರೆ ಮತ್ತೆ ಅದು ಸಿದ್ದರಾಮಯ್ಯನವ್ರಿಗೆ ನಡೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮೇಲ್ಮನವಿಗೆ ಹೋಗೋದು ಬೇಡ, ಲೋಕಾಯುಕ್ತ ತನಿಖೆ ಆಗ್ಲಿ, ತನಿಖೆಯ ಒಂದು ಸ್ವರೂಪವನ್ನ ನೋಡಿಕೊಂಡು ನೆಕ್ಸ್ಟ್ ಏನ್ ಮಾಡಬೇಕು ಅನ್ನುವಂತಹ ಚಿಂತನೆಯನ್ನ ಮಾಡೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಿಎಂ ಇದ್ದಾರೆ. ಮತ್ತೊಂದು, ಇಡಿ ಈಗ ಕೇಸನ್ನ ದಾಖಲು ಮಾಡ್ಕೊಂಡಿದೆ. ಇಡಿ ಕೇಸ್ ದಾಖಲು ಮಾಡ್ಕೊಂಡಿದ್ರಿಂದ ಸಹಜವಾಗಿ ಇದೊಂದು ರಾಜಕೀಯವಾದಂತಹ ಟಾರ್ಗೆಟ್ ಅನ್ನುವಂತಹ ಮಾತುಕತೆಗಳು ರಾಜಕೀಯ ವಲಯದಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಅದಕ್ಕೂ ಕೂಡ ಅವಕಾಶ ಕೊಟ್ಟು ನೆಕ್ಸ್ಟ್ ಇಡಿ ಯಾವ ನಡೆಯನ್ನ ಮಾಡುತ್ತೆ ಅನ್ನುವಂಥದ್ರ ಮೇಲೆ ಅದಕ್ಕೂ ಕೂಡ ಕಾನೂನು ಹೋರಾಟ ಮಾಡೋಣ ಅನ್ನುವಂಥದ್ದು. ಒಂದು ಇಡಿ ಅಥವಾ ಸಿಬಿಐ ಬಂದ್ರೂ ಕೂಡ ಮುಂದೆ ಅದನ್ನ ಹೋರಾಟವನ್ನ ಎದುರಿಸೋಣ, ತತ್ಕ್ಷಣಕ್ಕೆ ಕಾನೂನಾತ್ಮಕವಾಗಿ ಮೇಲ್ಮನವಿಗೆ ಹೋಗೋದು ಬೇಡ ಅನ್ನುವಂತ ಚಿಂತನೆಯನ್ನ ಸಿಎಂ ಅವರು ಮಾಡಿದ್ದಾರೆ. ಇನ್ನು 14 ಸೈಟ್ ವಾಪಸ್ ಕೊಟ್ಟಿರುವಂತ ವಿಚಾರವಾಗಿ ಒಂದು ಟೆಕ್ನಿಕಲ್ ಆಗಿ ಅವರು ಹೆಜ್ಜೆ ಇಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಮತ್ತು ಭಾವನಾತ್ಮಕವಾಗಿ ಹೆಜ್ಜೆ ಇಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಸದ್ಯಕ್ಕಂತೂ ಕಾನೂನಾತ್ಮಕವಾಗಿ ಮೇಲ್ಮನವಿ ಸಲ್ಲಿಸದೇ ಇರೋದಕ್ಕೆ ಸಿಎಂ ಅವರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮಮತಾ, ಈ ಪೊಲಿಟಿಕಲ್ ಫೈಟ್ ನಲ್ಲಿ ಇಲ್ಲಿ ತನಕ ಹೈಕಮಾಂಡ್ ನ ನಾಯಕರು ಯಾವ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅನ್ನೋ ಕುತೂಹಲ ಇತ್ತು ಶ್ರೀನಿವಾಸ್. ಕಾದು ನೋಡೋ ತಂತ್ರನ ಅಥವಾ ಸಿಎಂ ಬೆನ್ನಿಗೆ ಈ ಹಿಂದೆ ಹೇಗೆ ಗಟ್ಟಿಯಾಗಿ ನಿಂತಿದ್ವಿ ಅದೇ ರೀತಿ ನಿಲ್ತಾ ಇದೀವಿ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹೇಗೆ?
ಮಮತಾ ಹೌದು, ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರ ಪರ ನಿಲ್ತೀವಿ ಅನ್ನುವಂತ ಮಾತುಗಳನ್ನ ಡೇ ಒನ್ ಇಂದ ಹೇಳ್ತಿದ್ರು. ಮೊನ್ನೆ ಇಡಿ ಕೇಸ್ ದಾಖಲಾದಂತ ಸಂದರ್ಭದಲ್ಲೂ ಕೂಡ ಏನು ಅಭಿಷೇಕ್ ಮನು ಸಿಂಘ್ವಿ ಅವರು, ಜೈರಾಮ್ ರಮೇಶ್ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಅವರು ನೇರವಾಗಿ ಇದು ಟಾರ್ಗೆಟ್ ರಾಜಕಾರಣ, ಯಾವೆಲ್ಲ ವಿಪಕ್ಷಗಳ ಸರ್ಕಾರ ಇದ್ದೋ ಅದನ್ನ ಟಾರ್ಗೆಟ್ ಮಾಡುವಂತದ್ದು ಕೇಂದ್ರದ ಒಂದು ಕೆಲಸ, ಅದನ್ನೇ ಇಲ್ಲೂ ಕೂಡ ಮುಂದುವರೆಸಿದೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಾವು ಇದ್ದೀವಿ ಅನ್ನುವಂತಹ ಸಪೋರ್ಟ್ ಅನ್ನ ಮಾಡಿದ್ದೆ. ಹಾಗಾಗಿ ಹೈಕಮಾಂಡ್ ವತಿಯಿಂದ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲದಂತೆ ಕಾಣ್ತಿಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರು ಮತ್ತೆ ವಕೀಲರ ಸೂಚನೆ ಮೇರೆಗೆ ಕಾನೂನಿನ ಹೋರಾಟವನ್ನು ಮುಂದುವರಿಸೋಣ, ಲೋಕಾಯುಕ್ತ ತನಿಖೆ ಆಗಲಿ, ಆ ತನಿಖೆಯನ್ನ ನೋಡಿಕೊಂಡು ಮುಂದಿನ ನಿರ್ಧಾರ ಮಾಡೋಣ ಅನ್ನುವಂತ ಚಿಂತನೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಂತೆ ಕಾಣ್ತಿದೆ. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶ್ರೀನಿವಾಸ್. ಒಟ್ನಲ್ಲಿ ಲೀಗಲಿಗಿಂತ ಪೊಲಿಟಿಕಲಿ ಫೈಟ್ ಮಾಡೋದು ಹೇಗೆ ಅನ್ನೋದನ್ನ ಪ್ರಾಬಬ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಆಪ್ತ ಬಳಗ ಅರ್ಥೈಸಿಕೊಂಡ ಹಾಗೆ ಕಾಣಿಸ್ತಾ ಇದೆ.